3 ತಿಂಗಳಿಗೆ ಜಮೀನು ಕೊಡಲಿಲ್ಲ ಅಂತಂದರೆ ಶಾಶ್ವತ ಕೃಷಿ ವಲಯ. ಇದು ಯಾವ ರೀತಿ ಬೆದರಿಕೆ? ಚಂದ್ರಾಯಪಟ್ಟಣದ ವಿಚಾರದಲ್ಲಿ ಸಿದ್ದರಾಮಯ್ಯ ನಡ್ಕೊಂತಿರ್ತಕ್ಕಂಥ ವಿಚಾರ ಇದೆ. ಇಷ್ಟೇ ಸಾಕು. ಇವರು ಯಾವ ಕಾರಣಕ್ಕೂ ಕೂಡ ಅಹಿಂದ ಪರವಾಗಿಲ್ಲ. ಇವರು ಎಲೆಕ್ಷನ್ ಕಾರಣಕ್ಕೋಸ್ಕರ, ವೋಟ್ ಕಾರಣಕ್ಕೋಸ್ಕರ ಇವರು ಟ್ರಂಪ್ ಕಾರ್ಡ್ ಅಷ್ಟೇ ಅಹಿಂದ ಅನ್ನೋದು ಇವರಿಗೆ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರೇ ಶಾಶ್ವತ ಕೃಷಿ ವಲಯ ಅಂತೇಳಿ ನೀವು ಘೋಷಣೆ ಮಾಡೋಂಗಿಲ್ಲ. ಇದಿಷ್ಟೂ ವರ್ಷ ಅದೇನು ಈಗ 2ನೇ ಅವಧಿಯನ್ನು ಕೂಡ ಕಂಪ್ಲೀಟ್ ಮಾಡೋಕೆ ಹೊಡೆದಿಲ್ಲ CM ಆಗಿ. ಅದರ 3 ಕಾಸಿನ ಬೆಲೆಯನ್ನು ಕೂಡ ನೀವು ಉಳಿಸ್ಕೊಡಲ್ಲ. ರೈತರ ಕಣ್ಣಿನಲ್ಲಿ ಯಾವತ್ತೂ ಕೂಡ ನೀವು ವಿಲನ್ ಆಗಿರ್ತೀರ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಾಡ್ಲಹಳ್ಳಿ. ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾರು ಬುದ್ಧಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಜಕೀಯದ ಮೇಲೆ ರಾಜಕೀಯ, ಆಟದ ಮೇಲೆ ಆಟ ಆಡ್ಕೊಂಡು ಯಾರ ಕೈಗೂ ಸಿಗದಿರತಕ್ಕಂಥ ಸರ್ವಾಧಿಕಾರಿಯಾಗಿ ಬೆಳೀತಾ ಇದ್ದಾರೆ ಸಿದ್ದರಾಮಯ್ಯ. ಅದರ ಒಂದೊಂದೇ ಸೂಚನೆಗಳು ನಮಗೆ ಸಿಗ್ತಾ ಇದೆ. ಇದರ ಸುಕೃತಾಗಿ ನಮ್ಮ ನಾಡಿನ ಯಾವ ಬುದ್ಧಿಜೀವಿಗಳು, ಯಾವ ಪ್ರಗತಿಪರರು ಕೂಡ ತುಟಿ ಎರಡು ಮಾಡಲ್ಲ. ಕಾರಣ ಏನು? ಎಲ್ಲಿ ಕೋಮುವಾದಿ BJPಗೆ ಬೆಂಬಲ ಕೊಡೋಕ್ಕಾಗತ್ತೋ, ಎಲ್ಲೇ BJP ಪರವಾಗಿ ನಿಂತ್ಕೊಂಡ್ಬರ್ತೀವೋ ಅನ್ನೋ ಭಯ. ಏನಕ್ಕೆ ಸಿದ್ದರಾಮಯ್ಯವ್ರ ಬಗ್ಗೆ ಈಗ ವಿಚಾರ ಬಂತು? ಅಹಿಂದ ಪರ, ರೈತ ಪರ, ವಿಚಾರ ಪರ, ಏನೆಲ್ಲ ವಿರೋಧಾಂಕಿತ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನಿಲುವಿಗೆ ಒಬ್ಬರು ಇದುವರೆಗೂ ಕೂಡ ಹೇಳಿಕೆ ಕೊಟ್ಟಿಲ್ಲ ಯಾರು ಈ ನಾಡಿನ ಬುದ್ಧಿಜೀವಿಗಳು. ಇವ್ರು ಬಿಡಿ, ಯಾವ ಕಾರಣಕ್ಕೂ ಕೂಡ ಈ ದೇಶದ, ಈ ರಾಜ್ಯದ ಬುದ್ಧಿಜೀವಿಗಳ ಮೌನ ಇದೆಯಲ್ಲ, ಅದು ಭಾಳ 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 ಡೇಂಜರಸ್ಸು. ಯಾರ ಪರವಾಗಿ ಮಾತಾಡಬೇಕು, ಯಾರ ವಿರುದ್ಧ ಮಾತಾಡಬೇಕು ಅಂತ ಸೆಲೆಕ್ಟಿವ್ ಆಗಿ ಆಗ್ಬಿಟ್ರೆ ಇವರಿಗೂ, ಈ ಬುದ್ಧಿಜೀವಿಗಳಿಗೂ, ಬುದ್ಧಿ ಇಲ್ಲದೇ ಇರ್ತಕ್ಕಂಥ ಜೀವಿಗಳಿಗೂ ಏನು ಡಿಫ್ರೆನ್ಸ್ ಬಂದಂಗಾಯಿತು. ಈಗ ಪ್ರಮುಖವಾದ ವಿಚಾರಕ್ಕೆ ಬರೋಣಂತೆ. ಈ ವಿಚಾರ ಏನಕ್ಕೆ ಅಂತಂದರೆ, ಈಗ ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಬಳಿಯ 13 ಹಳ್ಳಿಗಳನ್ನು ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಿತ್ತು. ಇದು BJP ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ಒಂದು ಯೋಜನೆ. 2021ರಲ್ಲಿ ಆಗಿದ್ದು. ಏನೋ ಏರೋಸ್ಪೇಸು, ಅದೇನೋ ಬೇರೆ ಬೇರೆ ಏನೋ ಕೈಗಾರಿಕಾ ಉದ್ಯಮಕ್ಕೆ ಅಂತೇಳಿ ಮೀಸಲಿಡಬೇಕಾದಂಥ ಜಾಗ 1177 ಎಕರೆ ನಾವು ಜಾಗನ ಅಕ್ವೈರ್ ಮಾಡ್ಕೊತೀವಿ ಅಂತೇಳಿ ಭೂ ಸ್ವಾಧೀನ ಕೊರಟಿತು. ಆದ ನಂತರ ಆ BJP ಸರ್ಕಾರ ಇದ್ದಾಗ ಈ ನಾಡಿನ ಪ್ರಗತಿಗೆ ಬರೋದು ಬುದ್ಧಿಜೀವಿಗಳು ಎಲ್ಲರೂ ಕೂಡ ತಾ ಮುಂದು ಅಂತೇಳಿ ಹೋಗಿ ಪ್ರತಿಭಟನೆ ಮಾಡಿದ್ದೇನು, ಇದು ಮಾಡಿದ್ದೇನು. ಆನಂತರ ಬೆಳವಣಿಗೆ ಏನಾಯಿತು? ಕನಿಷ್ಠ ನಾಚಿಕೆ ಆಗಬೇಕು. ಯಾಕೆ ಅಂತಂದರೆ, ಕರ್ನಾಟಕದಂತಹ ರಾಜ್ಯದಲ್ಲಿ ರೈತರು ಡೆಲ್ಲಿಗೆ ಓಡೋಗ್ತೀವಿ. ದೆಹಲಿಲಿ ರೈತರು ಡೆಲ್ಲಿಲಿ ಕೂತ್ಕೊಂಡು ಎಷ್ಟೋ ವರ್ಷಗಟ್ಟಲೆ ಸ್ಟ್ರೈಕ್ ಮಾಡಿಬಿಟ್ರು ಅಂತೇಳಿ. ಆದರೆ ಕರ್ನಾಟಕದಲ್ಲೇ, ಬೆಂಗಳೂರು ಸಮೀಪದಲ್ಲೇ 3.5 ವರ್ಷ ನಮ್ಮ ರೈತರು ಪ್ರತಿಭಟನೆ ಕೂತಿದ್ರು. 3.5 ವರ್ಷ. ಆ 3.5 ವರ್ಷದ ನಂತರ ಸಿದ್ದರಾಮಯ್ಯ ಸರ್ಕಾರ ಮಣಿದ್ಬಿಟ್ಟು, ಇಲ್ಲ ನಾವು ಚನ್ನರಾಯಪಟ್ಟಣದ ಬಳಿ ಅದಷ್ಟು ಜಾಗವನ್ನು ನಾವು ಸ್ವಾಧೀನಪಡಿಸ್ಕೊಳ್ಳಲ್ಲ ಅಂತ ಹೇಳಿಕೆ ಕೊಟ್ಟರು. ಸುಮ್ಮನೆ ಹೇಳಿಕೆ ಕೊಟ್ರಾ? ಇಲ್ಲ, ಅದರಿಂದ ಒಂದಷ್ಟು ಷರತ್ತುಗಳನ್ನು ಇಟ್ಟರು. ಏನಂತ? ಭೂ ಸ್ವಾಧೀನ ನಾವು ಮಾಡ್ಕೊಳ್ಳಲ್ಲ, ಆದರೆ ರೈತರೇ ತಾವೇ ಖುದ್ದು ಮುಂದೆ ಬಂದು ಭೂಮಿಯನ್ನು ಕೊಡೋದಾದರೆ ಅವರು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದುಡ್ಡನ್ನು ನಾವು ರೈತರಿಗೆ ಕೊಡ್ತೀವಿ. ಅದರ ಜೊತೆಗೆ ಅವರಿಗೆ ಸಂಬಂಧಪಟ್ಟಂಥ ಇತರೆ ಜಮೀನುಗಳಿಗೆ 50% ಜಾಗವನ್ನು ಅಭಿವೃದ್ಧಿ ಮಾಡಿ ಅವರ ಮಡಿಲಿಗೆ ಇಡ್ತೀವಿ ಅಂತ ಆಮಿಷ ಹೊಡ್ತಾರೆ. ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆಗಲೂ ಕೂಡ ಆ ರೈತ ಪ್ರತಿಭಟನೆಗಳಿಗೆ ಬಗ್ಲಿಲ್ಲ. ಇಲ್ಲ, ನಾವು ಯಾವ ಕಾರಣಕ್ಕೂ ಜಮೀನು ಕೊಡೋದಿಲ್ಲ, ನಾವು ಜಮೀನು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕೈಗಾರಿಕಾ ವಲಯದ ಉದ್ದೇಶ ಏನಿದ್ರು ಕೂಡ ಬೇರೆ ರೀತಿ ರೂಪಿಸ್ಕೊಳ್ಳಿ, ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯೋಕೆ ಹೋಗ್ಬೇಡಿ ಅಂತೇಳಿ ಕಟ್ಟುನಿಟ್ಟಾಗಿ ಖಂಡಿತವಾಗಿ ಹೇಳಿದ ನಂತರದಲ್ಲಿ ಸಿದ್ದರಾಮಯ್ಯನವರ ಅಸಲಿ ವರಸೆ ಈಗ ಶುರುವಾಗಿದೆ. ಏನದು ಅಸಲಿ ವರಸೆ? ಮೊನ್ನೆಯಿಂದ ಚರ್ಚೆ ಶುರುವಾಗಿದೆ. ಒಂದು ಆದೇಶ ಹೊರಬಿದ್ದಿದೆ. KADB ಅದೊಂದು ಸರ್ಕಾರದ ಅಂಗಸಂಸ್ಥೆ. ಉದ್ಯಮಗಳನ್ನು, ಕೈಗಾರಿಕಾ ಪ್ರದೇಶಗಳನ್ನು ನಾಡಿದಾದ್ಯಂತ ವಿಸ್ತರಿಸ್ತಾ ಹೋಗ್ತಕ್ಕಂಥದ್ದು ಈ ಸಂಸ್ಥೆಯ ಘನ ಉದ್ದೇಶ. ಎಲ್ಲೆಲ್ಲಿ ರೈತರ ಭೂಮಿ ಜಮೀನು ಇರುತ್ತೋ, ಎಲ್ಲೆಲ್ಲಿ ಭೂಮಿ ಸಮೃದ್ಧವಾಗಿರುತ್ತೋ, ಭೂಮಿಯಲ್ಲಿ ಎಷ್ಟು ಫಲವತ್ತಾಗಿ ಬೆಳೆಯಕ್ಕೆ ಸಾಧ್ಯ ಆಗಿರುತ್ತೋ ಅಂಥ ಜಾಗಗಳನ್ನು ಹುಡುಕಿ ಈ ಜಾಗ ಕೈಗಾರಿಕೆಗೆ ಅಂತ ಒಪ್ಪಿಸುತ್ತೆ. ಇದಕ್ಕೆ ಸಣ್ಣ ವಿವೇಚನೆ ಕೂಡ ಇದ್ದಂತಿಲ್ಲ. ಇದಕ್ಕೆ ಹಾಸನ ಸೇರಿದಂತೆ ಹಲವಾರು ನಗರದ ಪಕ್ಕದಲ್ಲಿರ್ತಕ್ಕಂಥ ಸಮೃದ್ಧವಾದ ಕೃಷಿ ಜಮೀನನ್ನು ವಶಪಡಿಸ್ಕೊಂಡಿರೋದಕ್ಕೆ ಇದಕ್ಕೆ ಸಾಕ್ಷಿ. ಇದಕ್ಕೊಂದಷ್ಟು ಕ್ರೈಟೀರಿಯಾಗಳಿದ್ದಾವೆ. ಇದು ಯಾವುದನ್ನು ಕೂಡ ಈ KADB ಫಾಲೋ ಮಾಡಿಲ್ಲ. ಆ KADB ಏನು ಮಾಡ್ತಾ ಇದೆ? KADBಗೆ ಇವತ್ತು ಜಾಗ ಒಪ್ಪಿಸ್ಬೇಕು. ಈಗ ಅವರು ಆ ಕಾಯ್ದೆ ಅನ್ವಯ ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ಸಿದ್ದರಾಮಯ್ಯನವ್ರು ಏನು ನೋಡ್ತಿದ್ದಾರೆ, ಈಗ ರೈತರು ಇನ್ನು 3 ತಿಂಗಳ ಅವಧಿಯೊಳಗಾಗಿ ಜಮೀನನ್ನು ಯೋಜನೆಗಳ ಉದ್ದೇಶಕ್ಕೆ ಒಪ್ಪಿಸಂಗಿದ್ರೆ ಒಪ್ಪಿಸ್ಲಿ, ಅಂದರೆ ಮಾರಂಗಿದ್ರೆ ಮಾರಲಿ, ಕಡೆ ಅವಕಾಶ ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಅದಷ್ಟು 13 ಹಳ್ಳಿಗಳ ಜಾಗವನ್ನು ಕೂಡ ಇನ್ನು ಜನ್ಮಾಂತರಕ್ಕೂ ನೀವು ಮಾರಕ್ಕೆ ಸಾಧ್ಯವೇ ಆಗದಂಥ ಕಾನೂನು ತಂದಿಡ್ತೀವಿ. ಅಂದರೆ ಶಾಶ್ವತ ಕೃಷಿ ವಲಯ ಅಂತ ನಿಗದಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಏನಿದು ಶಾಶ್ವತ ಕೃಷಿ ವಲಯ? ಶಾಶ್ವತ ಕೃಷಿ ವಲಯ ಎಲ್ಲೂ ಕೂಡ ಅಪ್ಲೈ ಆಗಲ್ಲ. ಎಲ್ಲೂ ಕೂಡ
ಕೆಲವು ಕಡೆ ನೀವು ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭಾಳ ದೊಡ್ಡ ಯೋಜನೆ ಮಾಡಿ ಇರ್ತಕ್ಕಂಥ ಅಣೆಕಟ್ಟು, ನಾಲೆ ಆ ಕಡೆ ಹೋಗಿರ್ತಕ್ಕಂಥ ಕಡೆ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಅವಧಿಗೆ ಅಂತೇಳಿ ಏನು ಜನ್ಮಾಂತರಕ್ಕಲ್ಲ ಅಲ್ಲೂ ಕೂಡ ಶಾಶ್ವತ ಕೃಷಿ ವಲಯ ಅಂತ ನಿರ್ಮಿಸ್ತಾರೆ. ಆದರೆ ನಡೆದಿರ್ತಕ್ಕಂಥ ಇವು ವೇಸ್ಟ್ ಆಗಬಾರ್ದು, ಅಲ್ಲಿ ಕನಿಷ್ಠ ಕೃಷಿ ಉದ್ದೇಶಕ್ಕೋಸ್ಕರ ನಾವು ಅಣೆಕಟ್ಟು ಕಟ್ಟಿದ್ದೀವಿ, ಅಲ್ಲಿ ಕೃಷಿ ಕೆಲಸ ಮಾಡಲಿ, ಬೇರೆ ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಯೋಜನೆ ರೂಪಿಸಿರ್ತಾರೆ. ಆದರೆ ಇಲ್ಲಿ ದೇವನಹಳ್ಳಿಯ ಚಂದ್ರಾಯಪಟ್ಟಣದಲ್ಲಿ 13 ಹಳ್ಳಿಯಲ್ಲಿ ವಿಚಾರದಲ್ಲಿ ಆಗ್ತಾ ಇರೋದೇನು, ಇವರು ಯಾವ ಕಾರಣಕ್ಕೂ ಕೂಡ ಅಲ್ಲಿ ಯಾವ ಅಣೆಕಟ್ಟು ಆಗಿಲ್ಲ, ಮತ್ತೊಂದು ಆಗಿಲ್ಲ, ಮಗದೊಂದು ಆಗಿಲ್ಲ. ಅದೇನೋ ಏರೋಸ್ಪೇಸ್ ಅಂತ ಮಾಡಬೇಕು ಅಂತ ಹೊರಟರು, ಅದಕ್ಕೋಸ್ಕರ ಭೂಸ್ವಾಧೀನಕ್ಕೆ ಮುಂದಾದರು. ಆ ಏರೋಸ್ಪೇಸು 3.5 ವರ್ಷಗಳ ರೈತರ ಹೋರಾಟದ ಕಾರಣದಿಂದಾಗಿ ಹಿಂದಕ್ಕೆ ಹೋಯ್ತು, ಅದರ ಪಕ್ಕದ ಆಂಧ್ರಕ್ಕೆ ಹೋಯ್ತು. ಅದಕ್ಕೆ ಏನೆಲ್ಲ ಆಯಿತು, ರೈತರು ಇನ್ನೇನಪ್ಪ ಸದ್ಯ ನಾವು ಬದುಕಂಡ್ವಲ್ಲ ಅಂತ ಉಸಿರಿಯೋ ಹೊತ್ತಿಗೆ ಸಿದ್ದರಾಮಯ್ಯನವರು ಹೊಸ ವರ್ಷ ಶುರು ಮಾಡಿದ್ದಾರೆ. ಶಾಶ್ವತ ಕೃಷಿ ವಲಯ ಮಾಡ್ಬರ್ತೀವಿ, ಕೊಡಂಗಿದೆ 3 ತಿಂಗಳ ಒಳಗಡೆ ಜಮೀನು ಕೊಟ್ಬಿಡಿ ಆಫರ್. 3 ತಿಂಗಳಿಗೆ ಜಮೀನು ಕೊಡಲಿಲ್ಲ ಅಂತಂದರೆ ಶಾಶ್ವತ ಕೃಷಿ ವಲಯ. ಇದು ಯಾವ ರೀತಿ ಬೆದರಿಕೆ? ಅದು ಯಾರಾದರೂ ಕೂಡ ಜನಪರವಲ್ಲದ, ರೈತ ಪರವಲ್ಲದ, ದಲಿತರ ಪರವಲ್ಲದ, ಅಹಿಂದ ಪರವಲ್ಲದ ಬೇರೆ ಯಾರೇ ಮಾತಾಡಿದ್ರು ಕೂಡ ಇದು ಅಷ್ಟು ಅಪಾಯಕಾರಿ ಅಂತ ಅನ್ನಿಸ್ತಿರಲಿಲ್ಲ. ಆದರೆ ಈ ಸೋಕಾಲ್ಡ್ ಅಹಿಂದ ಪರ ನಾಯಕ, ಸೋಕಾಲ್ಡ್ ಅಂತಲೇ ಹೇಳಬೇಕಾಗತ್ತೆ, ಯಾಕೆಂದರೆ ಈ ಘಟನೆ ಇದೆಯಲ್ಲ, ಈ ಚಂದ್ರಾಯಪಟ್ಟಣದ ವಿಚಾರದಲ್ಲಿ ಸಿದ್ದರಾಮಯ್ಯ ನಡ್ಕೊಂತಿರ್ತಕ್ಕಂಥ ವಿಚಾರ ಇದೆಯಲ್ಲಿ ಇಷ್ಟೇ ಸಾಕು. ಇವರು ಯಾವ ಕಾರಣಕ್ಕೂ ಕೂಡ ಅಹಿಂದ ಪರವಾಗಿಲ್ಲ. ಇವರು ಎಲೆಕ್ಷನ್ ಕಾರಣಕ್ಕೋಸ್ಕರ, ವೋಟ್ ಕಾರಣಕ್ಕೋಸ್ಕರ ಇವರು ಟ್ರಂಪ್ ಕಾರ್ಡ್ ಅಷ್ಟೇ ಅಹಿಂದ ಅನ್ನೋದು ಇವರಿಗೆ. ಯಾವ ಕಾರಣಕ್ಕೂ ಕೂಡ ಈ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಇವರಿಗೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅನ್ನೋದು ಏನು ಮಾಡ್ತಾ ಇದೆ, BJP ಏನಾದರೂ ಎದ್ದು ಬಿಟ್ಟಿರ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಬೇಕಾದ್ರೆ ದಿವಸಕ್ಕೆ ಒಂದ್ಸರಿ 1000 ಗಟ್ಟಲೆ, ಲಕ್ಷ ಗಟ್ಟಲೆ ಒಬ್ಬ ಬಡ ಮಗಳ ವಿರುದ್ಧವಾಗಿ ಹೋಗಿ ಬರ್ತದೆ ಇವರು. ಆದರೆ ಚಂದ್ರಾಯಪಟ್ಟಣಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಡಬಿದ್ರೆ ಬೀಳ್ತಕ್ಕಂಥ ಚಂದ್ರಾಯಪಟ್ಟಣಕ್ಕೆ ಹೋಗೋಕ್ಕಾಗಲ್ಲ. ಈಗಲೂ ಕೂಡ ಚಳಿಗಾಲದ ಅಧಿವೇಶನ ನಡೀತದೆ. ಎಷ್ಟು ಜನ ಧ್ವನಿ ಎತ್ತಿದ್ದೀರಿ ನೀವು ಇದಕ್ಕೆ ವಿಷಯವಾಗಿ? ಏನಕ್ಕಿದ್ದೀರಿ ನೀವು ಇಲ್ಲಿ ವಿರೋಧ ಪಕ್ಷದವರಾಗಿ? ಕೇಳಬೇಕಲ್ವ ನಿಮ್ಮನ್ನು? ಸಿದ್ದರಾಮಯ್ಯ ಎಷ್ಟು ಡೇಂಜರಸ್ ಅಂತ ಬಿಂಬಿಸ್ಬೇಕಾಗಿರೋದು ಯಾರು ನೀವು? BJP ಅವರು ತಾನೇ. ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ BJP ಪಕ್ಷ ಕಾಂಗ್ರೆಸ್ಗಿಂತ ಡೇಂಜರಸ್ಸು. ಒಂದು ಕಾಲದಲ್ಲಿ ಬಗರುಕುಂ ಚಳವಳಿಯನ್ನು ಮುನ್ನೆಲೆಗೆ ತಂದು ರಾಜ್ಯದ ಮಟ್ಟದ ದೊಡ್ಡ ಮಾಸ್ ಲೀಡರ್ ಆಗಿ ಬೆಳೆದಂಥ ಯಡಿಯೂರಪ್ಪನವರು ತಮ್ಮ ಮಗನ ರಾಜಕೀಯ ಭವಿಷ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲಿ ವಿಜಯನಗರ ಅಧ್ಯಕ್ಷ ಸ್ಥಾನ ತಪ್ಪೋಗುತ್ತೋ ಅದನ್ನು ಉಳಿಸ್ಕೊಬೇಕು ಅಂತೇಳಿ. ಒಂದು ಕಡೆ ಈ DK ಶಿವಕುಮಾರ್, ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ, ಆ ಕಡೆ BJP ಅವರು ಯಡಿಯೂರಪ್ಪನ ಮಗ ವಿಜಯೇಂದ್ರನ ಕುರ್ಚಿ ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ. ಇದರ ನಡುವೆ ಮೆತ್ತಗೆ ಇದೆಯಲ್ಲ, ಈ ನಡೆ ಇದೆಯಲ್ಲ, ಇದು ಭಾಳ ಡೇಂಜರಸ್ ಅಂತ ಪದೇ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಇಡೀ ರಾಜ್ಯವನ್ನು ಡಿಸ್ಟರ್ಬೆನ್ಸಿಗಳು ಮಾಡಿ, ಇಡೀ ಗೊಂದಲದ ಮಯ ಮಾಡಿ, ಏನು ಮಾತಾಡಬೇಕು ಅಂತೇಳಿ ಮೀಡಿಯಾ ಮಾತಾಡಬೇಕಾ, DK ವರ್ಸಸ್ ಸಿದ್ದರಾಮಯ್ಯ ಮಾತಾಡಿ, ಇಲ್ಲ ಮತ್ತೊಂದೇನೋ ಬೇರೆ ಮಾತಾಡಿ ಅಂತೇಳಿ ಬಿಟ್ಬಿಟ್ಟು ರೈತರ ವಿರುದ್ಧವಾಗಿ ಕಾನೂನು ತರ ಹೊರಟಿಯಾರಲ್ಲ. BJP ಅವರಿಗೆ ಅಟ್ಲೀಸ್ಟ್ ಆಯಿತು, ಅವ್ರ ಸರ್ಕಾರ ಇದ್ದಾಗಲೇ ಭೂ ಸ್ವಾಧೀನಕ್ಕೆ ಹೋದ್ರು, ಹಂಗಾಗಿ ನಾವೇ ಸ್ವಾಧೀನ ಮಾಡ್ಕೊಳ್ತಿದ್ವಿ, ಹಂಗಾಗಿ ನಾವು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತ ಒಂದು ನೈತಿಕ ಪ್ರಜ್ಞೆಯ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರು ಕೂಡ ಅವರಿಗೆ ಮಾತಾಡಬೇಕಾಗಿರ್ತಕ್ಕಂಥ ಬಲವಾದ ವಿಚಾರ ಕೈಲಿದೆ. ಈಗ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರೇ ಶಾಶ್ವತ ಕೃಷಿ ವಲಯ ಅಂತೇಳಿ ನೀವು ಘೋಷಣೆ ಮಾಡೋಂಗಿಲ್ಲ. ನಿಮ್ಮ ಅಧೀನ ಸಂಸ್ಥೆ ಇದೆಯಲ್ಲ KEDB, ಅದಕ್ಕೆ ಒಂದಷ್ಟು ಬುದ್ಧಿ ಹೇಳಿ. ಯಾವ ಕಾರಣಕ್ಕೂ ಕೂಡ ಕೈಗಾರಿಕೆ ನಂತರದ್ದು, ಗ್ರಾಮೀಣ ಭಾರತ ಅನ್ನೋದು ಇನ್ನೂ ಜೀವಂತವಾಗಿದೆ, ಶಕ್ತವಾಗಿದೆ. ಕರ್ನಾಟಕ ಅಂತಂದರೆ ಬೆಂಗಳೂರು ಮಾತ್ರ ಅಲ್ಲ. ಇದನ್ನು ಹೇಳುವಷ್ಟು ವಿವೇಚನೆ BJP ನಾಯಕರಿಗೆ ಬೇಕಾಗಿದೆ. ಇನ್ನೇನು ಸಿದ್ದರಾಮಯ್ಯನ ಪರವಾಗಂತೂ ಈ ನಾಡಿನ ಯಾವ ಹೋರಾಟಗಾರರು ಕೂಡ ಮಾತಾಡಲ್ಲ. ಆದರೂ ಕೂಡ ಕೆಲವು ರೈತ ಹೋರಾಟಗಾರರು, ಕೆಲವು ದಲಿತ ಹೋರಾಟಗಾರರು ಇವತ್ತು ಕೂಡ ಧ್ವನಿ ಎತ್ತು ಮಾತಾಡ್ತಾ ಇದ್ದಾರೆ. ಆದರೆ ಅವ್ರನ್ನೂ ಕೂಡ ಹೊರಗಡೆ ತುಳಿಯತಕ್ಕಂಥ ರಾಜಕೀಯ ಸಿದ್ದರಾಮಯ್ಯರಿಗಂತೂ ಕರತಲಾ ಮಲಕ. ಅದನ್ನು ದೇವೇಗೌಡರ ಗರಡಿಯಲ್ಲಿ ಬೆಳೆದು ಬಂದಮೇಲೆ ಅದನ್ನು ಹೇಳ್ಕೊಡೋದೇ ಬೇಕಾಗಿಲ್ಲ. ಆದಂತರ ಅದನ್ನು ವರ್ಷನ್ ಆಗಿ ತುಂಬ ಅದ್ಭುತವಾಗಿ ಮುನ್ನೆಲೆ ತಂದಂಥ ಸಿದ್ದರಾಮಯ್ಯ. ದಯಮಾಡಿ ಸಿದ್ದರಾಮಯ್ಯನವರೇ, ಯಾವುದೇ ಕಾರಣಕ್ಕೂ ಕೂಡ ದೇವನಹಳ್ಳಿಯ ಚಂದ್ರಾಯಪಟ್ಟಣದ 13 ಹಳ್ಳಿಗಳ ಅದಷ್ಟು 1000 ಎಕರೆ ಚಿಲ್ಲರೆ ಜಾಗ ಇದೆಯಲ್ಲ, ಅದಷ್ಟು ಜಾಗವನ್ನು ನೀವು ಶಾಶ್ವತ ಕೃಷಿ ವಲಯ ಅಂತೇನು ಡಿಕ್ಲೇರ್ ಮಾಡಿದ್ದೇ ಆದಲ್ಲಿ ನೀವು ಇದಿಷ್ಟೂ ವರ್ಷ, ಅದೇನು ಈಗ 2ನೇ ಅವಧಿಯನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಇರಲ್ಲ CM ಆಗಿ, ಅದರ 3 ಕಾಸಿನ ಬೆಲೆಯನ್ನು ಕೂಡ ನೀವು ಉಳಿಸ್ಕೊಳ್ಳಲ್ಲ. ರೈತರ ಕಣ್ಣಿನಲ್ಲಿ ಯಾವತ್ತೂ ಕೂಡ ನೀವು ವಿಲನ್ ಆಗಿರ್ತೀರ. ಇಂಥ ಒಂದು ರೈತ ವಿರೋಧಿ ನಿಲುವನ್ನು ಇಲ್ಲಿಗೆ ನಿಲ್ಲಿಸಿ, ರೈತ ಪರವಾದ ಯೋಜನೆಗಳನ್ನು ರೂಪಿಸಿ, ಮೇಕೆದಾಟು ಬಗ್ಗೆ ಅದೇನೋ ಬೇರೆ ಯೋಜನೆಗಳು ಬರ್ತಾ ಇದೆ, ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಮತ್ತೆ ದೇವನಹಳ್ಳಿ ವಿಚಾರದಲ್ಲಿ ಪರ್ಸನಲ್ ಆಗಿ ತಗೊಂಡು ನೀವು ಎಡವಟ್ ಮಾಡ್ಕೊಳಕ್ಕೆ ಹೋದರೆ ನಿಮ್ಮ ಹೆಸರಿಗೆ ಮಸಿ ಬೆಳೆಯೋದಕ್ಕೆ ಇದಕ್ಕಿಂತ ಬೇರೆ ಯಾವ ವಿಚಾರಗಳು ಬೇಕಾಗಿಲ್ಲ. ಈ ವಿಚಾರದಲ್ಲಿ ವಿರೋಧ ಪಕ್ಷದ BJPಯನ್ನು ನಂಬ್ಕೊಂಡು ಕೂತಿಲ್ಲ, ಜನ ಬುದ್ಧಿವಂತರಿದ್ದಾರೆ. ಜನರ ಕೂಡ ಮುಂದೆ ಬಂದು ಭಾಳ ಗಂಭೀರವಾಗಿ ಮಾತಾಡ್ತಾರೆ. ಆ ದಿನಗಳಿಗೋಸ್ಕರ ನೀವು ಕಾಯಕ್ಕೆ ಹೋಗ್ಬಿಡಿ. ಇದು ಈ ವಾಹಿನಿಯ ಮುಖಾಂತರ
ನಿಮಗೆ ಕೊಡ್ತಿರ್ತಕ್ಕಂಥ ಎಚ್ಚರಿಕೆ ರೈತರ ಪರವಾಗಿ ಮತ್ತು ಶೋಷಿತರ ಪರವಾಗಿ ಮತ್ತು ಈ ದೇಶಕ್ಕೆ ಅನ್ನವನ್ನು ನೀಡುವ ತನ್ನ ಸಬಲೀಕರಣವನ್ನು ಬಯಸುವ ಎಲ್ಲ ಸಮಗ್ರ ಮನಸ್ಥಿಯ ಪರವಾಗಿ ನಾವು ಕೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು. ಚೆಲುಗಿರಿ ಇದು ನಿಮ್ಮ ದನಿ.